ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾವು ಆರಾಮದಿವ್ರಿ. ಇವತ್ ನಾವು ಹಿರೇಗುಂದೂರಿಗೆ ಹೊಂಟೀವ್ರಿ. ಯಾಕಂದ್ರ ಏನ್ ಫಂಕ್ಷನ್ ಅಂದ್ರ ಇವತ್ತ ತೊಟ್ಲಾ ಬಟ್ಲಾ ತಗೊಂಡ್ ಹೋಗೋ ಫಂಕ್ಷನ್ ಐತ್ರಿ. ತೊಟ್ಲಾ ಪಟ್ಲಾ ಫಂಕ್ಷನ್ ಅಂದ್ರಿ ಡೆಲಿವರಿ ಆದ್ಮೇಲೆ 5 ತಿಂಗಳ ಅಥವಾ 9 ತಿಂಗಳದಾಗ್ರಿ ತಾಯಿ ಮತ್ತು ಮಗುವನ್ನ ಗಂಡನ ಮನೆಗ್ ಕಳ್ಸಿರ್ತಾರ್ರಿ. ಅಂತ ಟೈಮ್ನಾಗ ತವ್ರ ಮನೆಯವ್ರು ತೊಟ್ಲಾ ತೊಟ್ಲಾ ಹಿಡ್ಕೊಂಡ್ ಹೋಗ್ತಾರ್ರಿ. ಅದ ಒಂದು ಫಂಕ್ಷನ್ಕ ನಾವು ತೊಟ್ಲಾ ಬಟ್ಲಾ ಫಂಕ್ಷನ್ ಅಂತ ಹೇಳ್ತೇವ್ರಿ. ಅದೇ ರೀತಿಯಾಗಿ ಮತ್ತ ಗಂಡನ ಮನೆಯವ್ರಿ ಬೇಬಿ ವೆಲ್ಕಮ್ ಫಂಕ್ಷನ್ ಅವ್ರು ಗಂಡನ ಮನ್ಯಾಗ ಮಾಡ್ತಾರ್ರಿ. ಅದ ಅವ್ರು ವೆಲ್ಕಮ್ ಫಂಕ್ಷನ್ ಅಂತಾನು ಕರಿತಾರ ಇದಕ್ರಿ. ಈ ಫಂಕ್ಷನ್ಕ ಮೇನ್ ಇಂಪಾರ್ಟೆಂಟ್ ಸೋದರ ಮಾವರಿ. ಯಾಕಂದ್ರ ಅವ್ರ ತೊಟ್ಲಾ ಪೂಜೆ ಮಾಡಿ ತಗೊಂಡ್ ಹೋಗ್ತಾರ್ರಿ. ಸೊ ಇವಾಗ ಇವ್ರ ತೊಟ್ಲಾ ಹೊತ್ಕೊಂಡ್ ಹೋಗ್ತಾರ್ರಿ. ನೋಡೋಣ ಬರ್ರಿ ಹೆಂಗಿರ್ತೈತಿ ಫಂಕ್ಷನ್. ನಾವೀಗ ಜಸ್ಟ್ ಹಿರೇಬುದ್ನೂರ ಊರಿಗೆ ಬಂದೀವ್ರಿ. ನಮ್ಮ ಯಜಮಾನ್ರು ಗಾಡಿ ಮೇಲಿನ ತೊಟ್ಲಾ ಕೆಳಗೆ ಇಳಿಸ್ಕೊಡತ್ತಾರ್ರಿ. ಈಗ ತೊಟ್ಲಾ ನಾವು ಇಲ್ಲಿ ಜೋಡಿಸ್ಲಿಲ್ರಿ. ಯಾಕಂದ್ರ 2-3 ದೇವಸ್ಥಾನಕ್ ಹೋಗ್ಬೇಕಂದ್ರ ಅವ್ರು ಬಿಸ್ಲು ಬಾಳ ಆಗೈತಿ, ಜೋಡ್ಸೋದ್ ಬೇಡ, ಮನಿಗ್ ಹೋದ್ಮೇಲೆ ಜೋಡಿಸ್ಕೊಂಡ್ರಿ. ಹಿಂಗಾಗಿ ನಾವ್ ಸುಮ್ನಾದೀವಿ. ಮನಿಗ್ ಹೋಗಿ ಜೋಡಿಸ್ಕೊತೇವ್ರಿ. ಇನ್ನ ನಮ್ಮ ಯಜಮಾನ್ರು ತೊಟ್ಲಾ ಹೊತ್ಕೊಂಡ್ರಿ. ಇವ್ರು ನಮ್ಮ ಇದನ್ನ ಬುತ್ತರೊಟ್ಟಿ ತಗೊಂಡಾರ್ರಿ. ಈ ಸೈಡ್ ಎಲ್ಲಾ ಬೆಳಲ್ ಆಕೈತ್ರಿ. ಹಿಂಗಾಗಿ ಬಿಸಿಲು ಬಾಳ ಇತ್ತು. ನಮ್ ಕಡೆ ಮಂದಿ ಫುಲ್ ಕಂಗಾಲ ಆದ್ರಿ ಬಿಸ್ಲಿಗೆ. ನಾವೀಗ ಬಸವನ್ ಗುಡಿಗೆ ಬಂದೀವ್ರಿ. ಫಸ್ಟ್ ಪಾಪುಗಳನ್ನ ದೇವಸ್ಥಾನಕ್ ಕರ್ಕೊಂಡ್ ಹೋಗ್ತಾರ್ರಿ. ಅಲ್ಲಿ ದೇವ್ರ ದರ್ಶನ ಮಾಡಿಸಿ ಮನಿಗ್ ಕರ್ಕೊಂಡ್ ಹೋಗ್ತಾರ್ರಿ. ಅದಕ್ ನಾವ್ ಬಸವನ್ ಗುಡಿಗೆ ಬಂದೇವ್ರಿ. ನಮ್ ಫ್ಯಾಮಿಲಿ ಎಲ್ಲಾ ಗುಡಿ ಒಳಗ್ ಹೊಂಟೈತ್ ನೋಡ್ರಿ. ಬರ್ರಿ ಗುಡಿ ಹೆಂಗೈತ್ ನೋಡೋನು. ಗುಡಿ ಸಿಂಪಲ್ ಆಗಿದ್ರು ನೋಡಾಕ್ ಚಂದ ಐತ್ರಿ. ಇವ ನೋಡ್ರಿ ನಮ್ ನಾದ್ನಿ ಮಗ. ಇವನ ಹೆಸರ ಪ್ರಣವ್ ರೀ. ಇವನ್ನ ಕಳ್ಸಾಕ್ ಬಂದೀವಿ ನಾವ್ ಈಗ. ದೇವ್ರ ಆಶೀರ್ವಾದ ಪಾಪುಗಳಿಗೆ ಸಿಗ್ಲಿ ಅಂತ ಈ ರೀತಿ ದೇವ್ರ ಮುಂದ ಮಲಗಿಸ್ತಾರ್ರಿ. ಇಲ್ಲಿ ನೋಡ್ರಿ ಪ್ರಣವ್ಗಳ ಮಮ್ಮಿ ಪ್ರಣವ್ ಉಂಗ್ರ ಹಾಕತಾರ್ರಿ. ಬಿಸ್ಲಿಗೆ ಪ್ರಣವ್ ಬಾಳ ಅಳತಿದ್ರಿ. ಈ ಗುಡಿಗೆ ಬರಂತ್ಲೆ ಸಮಾಧಾನ ಆದ್ರಿ. ದೇವಸ್ಥಾನ ಎಲ್ಲಾ ಅಡ್ಯಾಡೆ ಈಗ ಮನಿ ಕಡೆ ಬಂದೀವ್ರಿ ನಾವು. ಪ್ರಣವ್ಗಳ ಮನೆಯವರು ಪ್ರಣವ್ನ ವೆಲ್ಕಮ್ ಮಾಡಕ್ ವೇಟ್ ಮಾಡತಾರ್ರಿ. ಇಲ್ಲಿ ನೋಡ್ರಿ ವೆಲ್ಕಮ್ ಮಾಡಾಕ ರಂಗೋಲಿ ಎಲ್ಲಾ ಹಾಕ್ಯಾರ್ರಿ. ಮತ್ತ ಹೂವಿಲೆ ಅಲಂಕಾರ ಮಾಡ್ಯಾರ್ರಿ. ಚಂದ್ ಮಾಡ್ಯಾರ್ರಿ. ಇಂತಾ ವೆಲ್ಕಮ್ ಫಂಕ್ಷನ್ ದಾಗ ತೊಟ್ಲಾ ಹೊತ್ತವ್ರಿಗೆ ಮತ್ತ ಬುತ್ತರೊಟ್ಟಿ ಹೊತ್ತವ್ರಿಗೆ ಆರತಿ ಮಾಡ್ತಾರ್ರಿ ಪೈಲ. ಆಮೇಲೆ ಆಯರ್ ಮಾಡ್ತಾರ್ರಿ. ಸಣ್ಣ ಪಾಪುಗಳಿಗೆ ದೃಷ್ಟಿ ತೆಗಿತಾರ್ರಿ. ನೋಡ್ರಿ ಇವ್ರ ಡೆಕೋರೇಷನ್ ಎಷ್ಟ್ ಚಂದ ಮಾಡ್ಯಾರಿ. ಈ ರೀತಿ ವೆಲ್ಕಮ್ ಫಂಕ್ಷನ್ ದಾಗ ಕುಂಕುಮದ ನೀರು ತಾಟ್ನ್ಯಾಗ ಹಾಕಿರ್ತಾರ್ರಿ. ಆಮೇಲೆ ಅದ್ರ ಮುಂದ ವೈಟ್ ವಸ್ತ್ರ ಹಾಕಿರ್ತಾರ್ರಿ. ಸಣ್ಣ ಪಾಪು ಪಾದ ಕುಂಕುಮದ ನೀರಾಗ ಎದ್ದಿ ಬಿಳೆ ವಸ್ತ್ರದ ಮೇಲೆ ಪಾದ ಮೂಡಿಸ್ತಾರ್ರಿ.
ಇಲ್ಲಿ ನೋಡ್ರಿ ನಮ್ಮ ಮಾವ ನಮ್ಮ ಅಕ್ಕ ನಮ್ಮ ಮೈದ್ನ ತೊಟ್ಲ ರೆಡಿ ಮಾಡತ್ತಾರ್ರಿ. ಈ ತೊಟ್ಲ ರೆಡಿ ಮಾಡಿದ್ಮೇಲೆ ಪ್ರಣವನ್ ತಗೊಂಬಂದ್ ಇಲ್ಲಿ ಹಾಕ್ತಾರ್ರಿ. ತೊಟ್ಲ ತೂಗಿ ಫಂಕ್ಷನ್ ಮಾಡ್ತಾರ್ರಿ. ಈ ಫಂಕ್ಷನ್ ಮುಗಿದ್ಮೇಲೆ ನಾವು ಊಟಕ್ಕೆ ಹೋದಿವ್ರಿ. ನಮ್ಮ ಎಂಜೆಲ್ಲ ಕಾಡ್ಸಾದಿಲ್ರಿ, ಹಿಂಗಾಗಿ ಅವ್ರ ಪಪ್ಪನ್ ಕೈ ಕೊಡ್ರಿ. ಆಕಿದ್ಲಂದ್ರ ಊಟನ ಮಾಡಿಕೊಡಲ್ರಿ ನನ್ನ. ಆಕಿನ್ ಕರ್ಕೊಂಡ ಅವ್ರು ಒಂದ್ ರೌಂಡ್ ಹೊರಗಡೆ ಹೋಗಿ ಬಂದ್ರಿ. ಎಲ್ಲಾರ್ದು ಊಟ ಆದ್ಮೇಲೆ ನನ್ಗಂತೂ ಸೆಕೆ ಆಗತ್ತಿತ್ರಿ. ಡ್ರೆಸ್ ಚೇಂಜ್ ಮಾಡ್ಕೊಂಡಿ ನಮ್ಮ ಎಂಜಗ್ ಡ್ರೆಸ್ ಚೇಂಜ್ ಮಾಡಿದ್ರಿ. ಆರಾಮ್ ಕುಂತೀವ್ರಿ ನಾವ್ ಹೊರಗೆ. ಇನ್ನೇನ್ ಸಾಯಂಕಾಲ ಆತಂತ ನಾವು ನಮ್ಮ ಊರಿಗೆ ಹೋಗಕ್ ರೆಡಿ ಅದೀವ್ರಿ. ನಮ್ ಪ್ರಣವನ್ ಬಿಟ್ಟು ಹೋಗೋದ ನಮ್ಗ ಬೇಜಾರಾಗೈತ್ರಿ. ಹಂಗೆ ಬರುವಾಗ ನಾವ ಚಾಮುಂಡೇಶ್ವರಿ ದೇವಸ್ಥಾನಕ್ ಬಂದೀವ್ರಿ, ಮರ್ಕೊಂಬಿದ್. ಮರ್ಕೊಂಬಿ ದೇವಸ್ಥಾನ ನೋಡಾಕಂತೂ ಬಾಳ ಚಂದ ಐತ್ರಿ. ಬಾಳ ಜನ ಬರತಾರ್ರಿ ಸದ್ಭಕ್ತರು. ಈ ದೇವಸ್ಥಾನಕ್ಕ ಜನ ಎಲ್ಲ ಬಂದು ಹರಕೆನು ಕೊಡ್ತಾರ್ರಿ. ನಾವ್ ಹೋದಾಗ ಜಾಸ್ತಿ ಜನ ಇದ್ರಿ, ಬಾಳ ರಶ್ ಇತ್ರಿ. ಅಲ್ಲೇ ದೇವಸ್ಥಾನ ಬಾಜು ಒಂದ್ ಅಂಗಡಿ ಐತ್ರಿ, ನಾವ್ ಅಲ್ಲೇ ಜ್ಯೂಸ್ ಕುಡಿಯಾಕ ಹೋದಿವ್ರಿ. ಸೊ ಅಲ್ಲಿಂದ ನಾವು ಮನಿಗ್ ಹೊಂಟಿವ್ರಿ. ಇನ್ನ ಇದ ಇವತ್ತಿನ ವ್ಲಾಗ್ ಆಗಿತ್ರಿ. ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗುಣ್ರಿ. ಬಾಯ್.